ಸರ್ಕಾರಗಳಿಗೆ ವಿರುದ್ಧವಾಗಿ ಜನ ಆಕ್ರೋಶಗೊಂಡು ಮತ ಹಾಕುವ ಕಥೆಗಳು ನೂರಾರು ಇರುತ್ತವೆ. ಆದರೆ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಭದ್ರವಾಗಿ 2014ರಲ್ಲಿ ಕಾಲೂರಿದ ನಂತರ ಸರ್ಕಾರದ ಪರವಾಗಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಬಹುಮತಗಳೊಂದಿಗೆ ಮತವನ್ನು ಹಾಕುವ ಸಂಪ್ರದಾಯ ಈ ದೇಶದಲ್ಲಿ ಬಂದಂತೆ ಇದೆ. 20 ವರ್ಷಗಳ ನಂತರ ಸರ್ಕಾರದ ಮೇಲೆ ಕುಪಿತರಾಗದ ಜನ ಹಿಂದೆಂದೂ ಕಾಣದ ರೀತಿಯಲ್ಲಿ ಅಭೂತಪೂರ್ವ ಬಹುಮತವನ್ನು ಕೊಟ್ಟು ಕಳಿಸುವ ಕೆಲಸವನ್ನು ಬಿಹಾರ ಮಾಡಿದೆ. ಈ ವಿಕ್ಟರಿ, ಈ ಜಯ ಆದ ಕೂಡಲೇ ಬಿಹಾರದಲ್ಲಿ ಒಂದು ಭಿತ್ತಿಪತ್ರ ಕಾಣಿಸಿಕೊಂಡಿದ್ದು ಟೈಗರ್ ಅಭಿ ಜಿಂದಾ ಹೈ ಅಂತ. ಟೈಗರ್ ಜಿಂದಾನೋ ಜನನೇ ಟೈಗರ್ಗಳೋ ನೋ ಐಡಿಯಾ. ಆದರೆ ಬಿಹಾರದಲ್ಲಿ ಪಂಚಪಾಂಡವರಂತೆ 5 ಪಕ್ಷಗಳನ್ನು ಕಟ್ಟಿಕೊಂಡು ಇಬ್ಬರು ಆದಂತಹ ತೇಜಸ್ವಿ ರಾಹುಲನ್ನು ಮಖಾಡೆ ಮಲಗಿಸಿ ಬಿಟ್ಟಿದ್ದಾರೆ NDAನ ಅತಿರಥ ಮಹಾರಥ ನಾಯಕ ಗಣ. ಯುವಕರು ಮತ್ತು ಮಹಿಳೆಯರ ಜೊತೆಗೂಡಿ ಮುಸ್ಲಿಮರು ಮತ್ತು ಯಾದವರ ಕಾಂಬಿನೇಷನನ್ನು ಎಷ್ಟು ಜೋರಾಗಿ ಧೂಳಿಪಟ ಮಾಡಿದ್ದಾರೆ ಅಂದರೆ, ಈಗ ಧೂಳಿನಲ್ಲಿ ಮುಳುಗಿ ಹೋಗಿರೋರು ಎದ್ದು ಬರಲು ಇನ್ನೆಷ್ಟು ವರ್ಷ ಬೇಕೋ ಗೊತ್ತಿಲ್ಲ, ಆ ಪ್ರಕಾರ ಆಗಿದೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. NDA ನಿರೀಕ್ಷೆ ಮಾಡಿತ್ತು ಜಯವನ್ನು, ಆದರೆ ಈ ಜಯವನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಭಾರತೀಯ ಜನತಾ ಪಕ್ಷ ಮತ್ತು ಇತರರು NDA ಹೀಗೆ ಗೆಲ್ತಾರೆ ಅಂತ. ಅಂತಹ ಒಂದು ಭಾರತದ ಪ್ರಜಾಪ್ರಭುತ್ವದಲ್ಲಿ ಮಗದೊಂದು ಇತಿಹಾಸಕ್ಕೆ ಸೇರಿರುವಂತಹ ಚುನಾವಣೆ ಇದು, ಅದರಲ್ಲೂ ಬಿಹಾರ. ಆ ಕಥೆಯನ್ನು ಇವತ್ತು ನಿಮ್ಮ ಮುಂದೆ ನಾವು ಹಾಜರುಪಡಿಸಬೇಕು. ಬೆಳಗ್ಗೆಯಿಂದ ಪ್ರಾರಂಭವಾಗಿದ್ದಂತಹ ಸಂಗ್ರಾಮ ಈಗ ಹೆಚ್ಚು ಕಡಿಮೆ ಮುಗಿದಂತೆ ಕಾಣಿಸ್ತಾ ಇದೆ. 203ರ ಆಸುಪಾಸಿನಲ್ಲಿ NDA ಕೂತಂಗಿದೆ. ಆ ಎಲ್ಲ ಸಂಖ್ಯೆಗಳನ್ನು, ಏಕೆ ಹೀಗಾಯಿತು ಎಂಬುದನ್ನು ಮತ್ತು ಎಲ್ಲವೂ ಇದ್ದರೂ ಮಖಾಡೆ ಮಲಗುವ ಕರ್ನಾಟಕದ ರೀತಿ BJP, ಅದೇ BJP ಮಲಗುವ ಪಕ್ಷಗಳ ಕಥೆಯನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ. ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಜೋಡಿ ಬಿಹಾರದಲ್ಲಿ ಮತ್ತೆ ಜನರನ್ನು ಬಹು ಸುಲಭವಾಗಿ ಗೆದ್ದು ಬಿಟ್ಟಿದೆ. ಅತ್ಯಂತ ಐತಿಹಾಸಿಕ ಜಯವನ್ನು ಸಾಧಿಸಿರುವ ಈ ಮೈತ್ರಿಕೂಟದ ಪರವಾಗಿ ಬಹುಶಃ ಎಲ್ಲವೂ ಸರಿಯಾದರೆ 10ನೇ ಬಾರಿಗೆ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಆಗುತ್ತಾರೆ. ಎಕ್ಸಿಟ್ ಪೋಲ್ಗಳು, ಚುನಾವಣೋತ್ತರ ಸಮೀಕ್ಷೆಗಳೆಲ್ಲವೂ NDA ಘಟಬಂಧನ ಅಂದು ಗೆಲ್ಲತ್ತೆ, ಆದರೆ ಈ ಪರಿಪ್ರಮಾಣದಲ್ಲಿ ಗೆಲ್ಲತ್ತೆ ಅಂತ ಹೇಳಿರಲಿಲ್ಲ. ಆದರೆ ಅದನ್ನೇ ತಲೆಕೆಳಕು ಮಾಡುವಂತೆ ಗೆದ್ದು ಬಂದಿತ್ತು. ಇವತ್ತಿನ ಬಿಹಾರದ ಚುನಾವಣೆಗೆ ಬಹುಶಃ ಸರಿಸಾಟಿಯಾಗಬಹುದಾದಂತಹ ಮಗದೊಂದು ಇತ್ತೀಚಿನ ದಿನಗಳ ವರ್ಷಗಳ ಫಲಿತಾಂಶವೆಂದರೆ ಬಹುಶಃ ಮಹಾರಾಷ್ಟ್ರ ಹೊಂದಿರಬೇಕು. ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಕಂಡು ಕೇಳರಿಯದ ರೀತಿಯ ಸ್ಟ್ರೈಕ್ ರೇಟ್ ನೋಡಿದ್ರೆ, ಅಂದರೆ ಸ್ಪರ್ಧೆ ಮಾಡಿದ ಸ್ಥಾನಗಳಿಗೆ ಗೆಲ್ಲುವ ಸ್ಥಾನಗಳನ್ನು ಹೋಲಿಕೆ ಮಾಡೋದಾದರೆ ಭಾರತೀಯ ಜನತಾ ಪಕ್ಷ ಮತ್ತು JDU ಮತ್ತು ಅದರ ಸಹವರ್ತಿ ಪಕ್ಷಗಳಾದ ಉಳಿದ ಪಕ್ಷಗಳ ಸ್ಟ್ರೈಕ್ ರೇಟು 90%ರಷ್ಟಿದೆ. ಅಂದರೆ 100 ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರೆ 90 ಸ್ಥಾನವನ್ನು ಗೆಲ್ಲುವುದು ಭಾಳ ಆಶ್ಚರ್ಯಕರವಾಗಿದೆ. ಕಾಂಗ್ರೆಸ್ ಹೇಳಿಕೆ ಹೆಸರಿಲ್ಲದಂತೆ ನೆಲಕಚ್ಚಿದೆ. ಎಂದಿನಂತೆ ಎಂದಿದ್ದಾರೆ. ಕಾಂಗ್ರೆಸ್ ಬಿಹಾರದಲ್ಲಿ ನನ್ನ ಪ್ರಕಾರದಲ್ಲಿ ಹೆಸರಿಲ್ಲದೆ ಕೊಚ್ಚಿಕೊಂಡು ಹೋಗಿ ಭಾಳ ವರ್ಷ ಆಗೋಗಿದೆ. ನನ್ನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಈ ದೇಶದಲ್ಲಿ ಬಹುರಾಜ್ಯಗಳಲ್ಲಿ ಇನ್ನೊಂದು ರಾಜಕೀಯ ಸ್ಥಳೀಯ ಪಕ್ಷದ ಕೃಪಾ ಕಟಾಕ್ಷದಲ್ಲಿ ಬದುಕಿ ಬಾಳಬೇಕಾದ ಸ್ಥಿತಿಯಲ್ಲಿದೆ. ಬಿಹಾರವೂ ಅಂತಹದ್ದೇ ಒಂದು. ಆದರೆ ತನ್ನ ರಾಷ್ಟ್ರೀಯ ಇಮೇಜನ್ನು ತೋರಿಸಿ ಒಂದು ರೀತಿ ಹೆದರಿಸಿ ಒಂದಷ್ಟು ಸ್ಥಾನಗಳನ್ನು ಕಿತ್ಕೊಳ್ಳುತ್ತೆ. ಅದಕ್ಕೆ ತೇಜಸ್ವಿ ಯಾದವ್ ಬಗ್ಗಿ 60 ಚಿಲ್ಲರೆ ಸ್ಥಾನವನ್ನು ಕೊಟ್ಟರು, ಸರಿಯಾಗಿ ಕೈ ಸುಟ್ಕೊಂಡ್ರು. ಈ ಟ್ರ್ಯಾಪ್ಗೆ, ಅಂದರೆ ಈ ಬಲೆಗೆ ಬೀಳದಿರುವ ಆಕೆ ಎಂದರೆ ಮಮತಾ ಬ್ಯಾನರ್ಜಿ ಒಬ್ಬರೇ. ಆಕೆ ಡೋಂಟ್ ಕೇರ್ ಮಾಸ್ಟರ್ ಕಾಂಗ್ರೆಸ್ಸಿನ ಒಳಗೆ ಸೇರಿಸಿಲ್ಲ, ತನ್ನ ಪಡಕ್ಕೆ ತಾಡಿದ್ದಾಳೆ. ಕಾಂಗ್ರೆಸ್ ಅಲ್ಲಿ 0. ಇನ್ನು ಮತ ಪರಿಷ್ಕರಣೆಗೆ ವಿರೋಧ, ಮತ ಕಳವು ಆರೋಪ, ಅತ್ಯಧಿಕ ಮತದಾನ ಅಂದರೆ 67 ಚಿಲ್ಲರೆ, 47% ಮಹಿಳಾ ಮತದಾರರಿಂದ ವೋಟಿಂಗ್ಗಳ ದಾಖಲೆ, ಈ ಎಲ್ಲದರ ಮಧ್ಯೆ ಈ ಕಮಾಲಾಗಿದೆ. ಅದೆಲ್ಲವನ್ನು ಅವರವರಿಗೆ ತೋಚಿದ ರೀತಿಯಲ್ಲಿ ವಿಶ್ಲೇಷಿಸುತ್ತಿದ್ದಾರೆ. ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿಗಳನ್ನು ಇಬ್ಬರೂ ಕೊಟ್ಟಿಲ್ಲ ಅಂತೇನಲ್ಲ. ಹಾಗೆ ನೋಡಿದ್ರೆ ಇವರು 10,000 ರೂಪಾಯಿ ಗ್ಯಾರಂಟಿಯನ್ನು ಜಾರಿಗೆ ತಂದು ಬಿಟ್ಟರು. ಚುನಾವಣೆಗೆ 15 ದಿನ ಇದೆ ಎಂದಾಗಲೋ
10 ದಿನ ಇದೆ ಎಂದಾಗಲೂ ತಂದುಬಿಟ್ಟು ಎಲ್ಲರ ಮನೆಗೂ 10,000 ರೂಪಾಯಿ ತಲುಪೋ ಹಾಗೆ ನೋಡ್ಕೊಂಬಿಟ್ರು. ಅದನ್ನೇ ಬಹುತೇಕ ಕಾಂಗ್ರೆಸ್ನವರು ಎಲ್ಲ ಅದರಿಂದಾನೇ ಆಗಿರೋದು ಇದು ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಬಟ್ ಅಲ್ಲ ಅನಿಸತ್ತೆ. ಯಾಕೆ ಅಂದರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕರ್ನಾಟಕ ಸರ್ಕಾರವು ಅದೇ ರೀತಿ ಹಣವನ್ನು ಬಿಡುಗಡೆ ಮಾಡಿತ್ತು. ಹಳೆಯದನ್ನು ಉಳಿಸ್ಕೊಂಡಿದ್ದನ್ನೆಲ್ಲ ಉಳಿಸೇ ಬಿಡುಗಡೆ ಮಾಡಿದ್ದದು, ಉಳ್ಕೊಂಡಿದ್ದಲ್ಲ, ಅದು ಉಳಿಸಿದ್ರು ಬೇಕು ಅಂತ ಅದನ್ನು ಬಿಡುಗಡೆ ಮಾಡಿದ್ರು. ಆದರೆ ಅದು ಕಮಾಲ್ ಮಾಡಲಿಲ್ಲ, ಅವ್ರು ಅಂದ್ಕೊಂಡಿದ್ದ ರೀತಿಯಲ್ಲಿ ಕಮಾಲ್ ಮಾಡಲಿಲ್ಲ. ಅದು ಏನಿಯೋ ಅವರವರಿಗೆ ತೋಚಿದ ರೀತಿ ಮಾಡಿದ್ದಾರೆ. ತೇಜಸ್ವಿ ಯಾದವ್ ರಾಹುಲ್ ಗಾಂಧಿಗೆ ಬಿಹಾರದ ಮತದಾರರು ಮಣೆ ಹಾಕಿದಂತೆ ಕಾಣಿಸುತ್ತಿಲ್ಲ. ಕೆಲವರು ಇದನ್ನು ಬರೀ ಜಯ ಅಂತ ಅನ್ನಿಸ್ತಿಲ್ಲ, ಇದು ಸುನಾಮಿ, ಪ್ರಚಂಡ ಜಯ ಅಂತಿದ್ದಾರೆ. ನಿಜ, ರಾಹುಲ್ ಗಾಂಧಿ 100 ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸಿದ್ದರು, 4ರಲ್ಲಿ ಗೆದ್ದಿದ್ದಾರೆ. ಫಲಿತಾಂಶ ಹೀಗಿದೆ. ಒಟ್ಟು ಕ್ಷೇತ್ರ 243 ಕ್ಷೇತ್ರಗಳು ಬಿಹಾರದಲ್ಲಿ. ಸರಳ ಬಹುಮತವನ್ನು ಪಡೆದುಕೊಳ್ಳಲು 122 ಕ್ಷೇತ್ರಗಳಲ್ಲಿ ಬೇಕು. NDA ಈ ಪೈಕಿ 203 ಪಡ್ಕೊಂಡಿದೆ ಅಂತ ಕಾಣುತ್ತೆ ಸದ್ಯಕ್ಕೆ. 202 ಅಥವಾ 203 ಪಡ್ಕೊಂಡಿದೆ, 203ನೇ ಪಡ್ಕೊಂಡಿದೆ. ಅಂದರೆ ಕಳೆದ ಬಾರಿಗಿಂತ 80 ಸ್ಥಾನಗಳನ್ನು ಹೆಚ್ಚು ಪಡ್ಕೊಂಡಿದೆ, 20-20ಕ್ಕೆ ಹೋಲಿಸಿದರೆ. ಮಹಾಗಠಬಂಧನ್ MGB 35 ಸ್ಥಾನಗಳಿಗೆ 34 ಸ್ಥಾನಗಳಿಗೆ ಇಳಿದು ಹೋಗಿದೆ. 79 ಸ್ಥಾನಗಳನ್ನು ಅದು ಕಳ್ಕೊಂಡಿದೆ 20-20ಕ್ಕೆ ಹೋಲಿಸಿದರೆ. JSP ಅತ್ಯಂತ ದೊಡ್ಡ ಆಕಾಂಕ್ಷೆ ಕನಸುಗಳೊಂದಿಗೆ ಬಂದಿದ್ದಂತಹ ಪಕ್ಷ, ಜನ್ ಸುರಾಜ್ ಪಕ್ಷ, ಅದು 0 ಅದರದ್ದು ಫಲಿತಾಂಶ ಅಥವಾ ಸಾಧನೆ. ಇತರೆ 6 ಇದ್ದಾರೆ. 6ರಲ್ಲಿ 5 MIMA ಇದೆ, ಅಸಾದುದ್ದೀನ್ ಒವೈಸಿ ಅವರ ಪಕ್ಷದ್ದೇ ಇದೆ. ಇನ್ನು 1 ಇನ್ಯಾರ ಕೈಲೋ ಇದೆ. ಆಲ್ ರೈಟ್, ಪಕ್ಷವಾರು ನೋಡಿದ್ರೆ ನೀವು BJP 101 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡ್ತು, 89-90 ಸ್ಥಾನದಲ್ಲಿ ಗೆದ್ದಿದೆ. ನಾನು ಅದನ್ನೇ ಹೇಳ್ತಿದ್ದು ಸ್ಟ್ರೈಕ್ ರೇಟ್ ಹೇಗಿರುತ್ತೆ ನೋಡ್ಕೊಳ್ಳಿ ಅಂತ. ಇನ್ನು JDU ಅದು 101 ಸ್ಥಾನಗಳಲ್ಲಿ ಹೆಚ್ಚು ಕಡಿಮೆ ಸ್ಪರ್ಧೆ ಮಾಡ್ತು, 85-86 ಸ್ಥಾನಗಳಲ್ಲಿ ಅದು ಕೂಡ ಗೆದ್ದಿದೆ. LJP 29 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತು, 19ರಲ್ಲಿ ಗೆದ್ದಿದ್ರೆ ರಾಮ್ ವಿಲಾಸ್ ಪಾಸ್ವಾನ್. HAM ಅದು 5 ಸ್ಪರ್ಧೆ ಮಾಡಿತ್ತು, 5 ಗೆದ್ದಿದೆ. RLM ಉಪೇಂದ್ರ ಕುಶ್ವಾಹ 5 ಸ್ಪರ್ಧೆ ಮಾಡಿದ್ರು, 4 ಗೆದ್ದಿದ್ದಾರೆ. ಲುಕ್ ಎಟ್ ದಿ ಅದರ್ ಸೈಡ್ ಆಫ್ ದ ಪಿಕ್ಚರ್. ಈಗ ಇನ್ನೊಂದು ಕಡೆಯ ಪಿಕ್ಚರ್ ನೋಡ್ಕೊಳ್ಳಿ. RJD 143ಕ್ಕೆ ಸ್ಪರ್ಧೆ ಮಾಡುತ್ತೆ, ಹ್ಯಾಮ್ದು ನೀವು ನೋಡ್ತಾ ಇದ್ದೀರಿ. ಅದಾದ ಮೇಲೆ RLMದು 4 ಕೂಡ ಈಗ ಸ್ಕ್ರೀನಲ್ಲಿ ನೋಡಿದ್ದೀರಿ. ಆಲ್ ರೈಟ್, ಇದಾದ ನಂತರ RJD ನೋಡಿ 143ರಲ್ಲಿ ಸ್ಪರ್ಧೆ ಮಾಡಿ 25ರಲ್ಲಿ ಗೆಲ್ಲುತ್ತೆ. ಅಂದರೆ 6ರಲ್ಲಿ 1 ಸೀಟ್ ಗೆಲ್ತಾ ಹೋಗುತ್ತೆ, ಹೆಚ್ಚು ಕಡಿಮೆ ಈಚೆ ಆಚೆ ಒಂದು ಸ್ವಲ್ಪ ಆಗ್ಬೋದು ವ್ಯತ್ಯಾಸ. ಕಾಂಗ್ರೆಸ್ 61ರಲ್ಲಿ ಗೆಲ್ಲುತ್ತೆ, ಆದರೆ ಕಂಟೆಸ್ಟ್ ಮಾಡುತ್ತೆ, ಅದರಲ್ಲಿ 6ರಲ್ಲಿ ಗೆಲ್ಲುತ್ತೆ. ಇಟ್ಸ್ ಎನ್ ಅನ್ಬಿಲೀವಬಲ್ ಥಿಂಗ್ ಇದು. ಇದರ ಜೊತೆಗೆ ಒಂದು 10 ಸೀಟು 6 ಸೀಟು ಎಕ್ಸ್ಟ್ರಾ ಬೇಕು ಅಂತ ಬೇರೆಯವ್ರು ಗಲಾಟೆ ಹಿಡ್ಕೊಂಡಿದ್ರು. ಅದರ ಪರಿಣಾಮ ಒಂದು 7 ಕಡೆನೋ 6 ಕಡೆನೋ ಈ RJD ಮತ್ತು ಕಾಂಗ್ರೆಸ್ ಫ್ರೆಂಡ್ಲಿಯಾಗಿ ಫೈಟ್ ಬೇರೆ ಮಾಡಿದ್ರಂತೆ. ಫ್ರೆಂಡ್ಲಿಯಾಗೇ ಫೈಟ್ ಮಾಡಿ ಫ್ರೆಂಡ್ಲಿಯಾಗೇ ಮಣಮುಕ್ಕಿದ್ದಂಗೆ ಕಾಣಿಸುತ್ತಿದೆ. ಸೂಯಿಸೈಡೇ ಸೆಲ್ಫು, ಅದ್ರಲ್ಲಿ ಸೆಲ್ಫ್ ಸೂಯಿಸೈಡ್ ಏನು? ಮತ್ತೆ ಮಹಿಳಾ ಬರಹಗಾರ್ತಿ ಅಂದಂಗೆ, ಕಾಂಪೌಂಡ್ ಗೋಡೆ. MIMಗೆ 5 ಸೂಯಿಸೈಡ್ ಇಸ್ ಸೂಯಿಸೈಡ್, ಸೆಲ್ಫೇ. ಇನ್ನೊಬ್ಬ ಸೂಯಿಸೈಡ್ ಮಾಡಿದ್ರೆ ಏನಾಗುತ್ತೆ? ಮರ್ಡರ್ ಆಗುತ್ತೆ. ಏನ್ಯಾ MIM 5 ಸ್ಥಾನಗಳನ್ನು ಗೆದ್ದಿದೆ, 25 ಸ್ಥಾನದಲ್ಲಿ ಸ್ಪರ್ಧೆ ಮಾಡಿತ್ತು. ಸಿ, ದಿಸ್ ಇಸ್ ಎಕ್ಸಾಕ್ಟ್ಲಿ ದಿ ಪ್ರಾಬ್ಲಮ್. MGBನಲ್ಲಿ ಯಾರ್ಯಾರು ಜೊತೆಯಲ್ಲಿ, ದಿಸ್ ವಾಸ್ ಲೈಕ್ ಎ ರಿಲೇ ರನ್ನಿಂಗ್ ರೇಸ್, 4x100 ಮೀಟರ್ಸ್ ಥರನೋ ಏನೋ. 4 ಓಟಗಾರರು ಓಡಬೇಕು, ಆಗಲೇ ನೀವು ರೇಸ್ ಗೆಲ್ಲೋದು. ಒಂದು ಓಟಗಾರ ವೀಕ್ ಲಿಂಕ್ ಆದರೆ ಮಧ್ಯದಲ್ಲಿ, ಅಂದರೆ ಲೆಸ್ ದ್ಯಾನ್ 10 ಸೆಕೆಂಡ್ಸಲ್ಲಿ ಓಡದೇ ಇದ್ದರೆ, ಫಾರ್ ಎಕ್ಸಾಂಪಲ್ ಸುಮ್ಮನೆ ನಾನು ಹೇಳ್ತಿರೋದು, ಪದಕ ಔಟ್ ಆಗುತ್ತೆ. ಇಲ್ಲಿ ಏನಾಯಿತು, 4 ಜನ ಓಡಕ್ಕೆ ರೆಡಿ ಇರಲಿಲ್ಲ ಇವರಲ್ಲಿ. 4 ಜನ ಕುಂಟ್ತಾ ಇದ್ರು ಅಥವಾ ತೆವಳ್ತಿದ್ರು, 4 ಜನ. ವೆರಿಸ್ ಅವರಲ್ಲಿ ಅವ್ರು 5 ಜನ, ಅದನ್ನು ಅವರು ಪಂಚಪಾಂಡವರು ಅಂತ ಕರ್ಕೊಂಡಿದ್ರು ಚುನಾವಣಾ ಸಂದರ್ಭದಲ್ಲಿ, ಅಥವಾ ಯಾರೋ ಕರೆದಿದ್ರು ಅವ್ರನ್ನ. 5 ಜನ ಒಬ್ಬರನ್ನೊಬ್ಬರು ಮೀರಿಸುವಂತೆ ಓಡ್ತಾ ಇದ್ದಾರೆ. ಅಂದರೆ ಕಾಂಪ್ಲಿಮೆಂಟಿಂಗ್ ಈಚ್ ಅದ ಓಡ್ತಾ ಇದ್ದಾರೆ.
ಕೆಲವೊಮ್ಮೆ ಏನಾಗುತ್ತೆ, ತುಂಬ ಒಳ್ಳೆಯ ಓಟಗಾರ ಒಬ್ಬನೇ ಓಡಿದರೆ ಅತಿ ವೇಗದಲ್ಲಿ ಓಡಲ್ವಂತೆ, 100 ಮೀಟರ್ಸ್ನ 12 ಸೆಕೆಂಡ್ ತಗೊಂಡ್ಬಿಡ್ತಾನಂತೆ. ಬಟ್ ಅವನಿಗೆ ನೆಕ್ ಟು ನೆಕ್ ಕಾಂಪಿಟೇಷನ್ ಕೂಡ ಇನ್ನೊಬ್ಬ ಅವನ ಜೊತೆ ಓಡಿದ್ರೆ ಅವನು 10 ಸೆಕೆಂಡಲ್ಲೇ ಓಡ್ತಾನಂತೆ. ಬಹಳ ಸರಳ ಇದು, ನಮ್ಮ ಬೆಂಗಳೂರಿನಲ್ಲಿ ಸುಲಭ. ರನ್ನರು ಎಂದೂ ಅಥ್ಲೆಟ್ ಆಗದೇ ಇದ್ದವರಲ್ಲಿ ನಮ್ಮ ಬೆಂಗಳೂರು ರಸ್ತೆಗಳಲ್ಲಿ ರಾತ್ರಿ ಹೊತ್ತು ಹೋದ ಕೂಡಲೇ ಅಥ್ಲೆಟ್ಗಳಾಗ್ತಾರೆ. ಯಾಕೆ? ನಾಯಿ ಹೆದರಿಕೆಗೆ. ಬೈಕ್ ಆಗೋದು ಬೇರೆ. ಈ NDAದು ಈ ಬಾರಿ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಇದ್ದಂಗಿದೆ ಇಬ್ಬರೂ. ಆ್ಯಂಡ್ ಗ್ರೌಂಡಲ್ಲಿ ವರ್ಕರ್ಸು ಅವ್ರಿಗೆ ಇವರು ಪರ್ಫೆಕ್ಟ್ ಕಾಂಪ್ಲಿಮೆಂಟ್ ಮಾಡ್ದಂಗಿದೆ. ಎಲ್ಲೂ ಯಾರ್ದು ಕಾಲು ಎಳ್ದಂಗೆ ಕಾಣಿಸ್ತಾ ಇಲ್ಲ. ಎಳೆದು ಬಿಟ್ಟಿದ್ದಿದ್ರೆ ಸಿಕ್ಕಾಕೊಂಡ್ಬಿಡೋರು, ಎಳೆದಿಲ್ಲ ಎಲ್ಲುವೆ ನನ್ನ ಪ್ರಕಾರದಲ್ಲಿ. ಹಾಗಾಗಿ ಬಹಳ ಸುಲಭವಾಗಿ ನಿರ್ನಾಮ ಮಾಡಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ಸನ್ನು. ಅವರ ಜೊತೆ ಹೋದ ತೇಜಸ್ವಿ ಯಾದವ್ನ ಅವರ ಅಪ್ಪ ಕಾಂಗ್ರೆಸ್ ವಿರೋಧಿ ರಾಜಕಾರಣ ಮಾಡಿದ್ರು, ಮಗ ಆ ಕಾಂಗ್ರೆಸ್ ಜೊತೆ ಹೋಗಿ ಅವರು ವಿರೋಧದ ಇಲ್ಲದೇ ಬಡ್ದಾಕ್ಬಿಟ್ರು ಇವ್ರಿಗೆ. ಅಷ್ಟೇ ಮಾಡಿದ ಕೆಲಸ. ಕಾಂಗ್ರೆಸ್ನವ್ರಿಗಿರೋ ಬಹುದೊಡ್ಡ ಪ್ರಶ್ನೆ ಅಂದರೆ 203 ಹೆಂಗೆ ಬಂತು ಇವ್ರಿಗೆ ಅನ್ನೋದೇ ಸರ್. ಹಾಗೆ ನಡ್ಕೊಂಡು ಹೋಗ್ತಿದ್ರು ನರೇಂದ್ರ ಮೋದಿ, ಅಮಿತ್ ಶಾ, ನಿತೀಶ್ ಕುಮಾರ್ ವಾಕಿಂಗಲ್ಲಿ ನಡ್ಕೊಂಡು. ಆಗ ಅಲ್ಲೊಬ್ರು ನಿಂತಿದ್ರು. ಬಾಪ ಅಂತ ಕರ್ಕೊಂಡು ಹೋಗ್ಬಿಟ್ರು. ಇನ್ನೂರು ಎಲೆಕ್ಷನ್ ಕಮಿಷನ್ ಹತ್ರಕ್ಕೆ ಹೋಗಿ ಒಂದೊಂದು ಪೇಪರ್ ಕೊಟ್ಬಿಟ್ಟು ಸೀಲ್ ಹಾಕಿಸ್ಕೊಂಡು ಬಂದ್ಬಿಟ್ರು. ಕಾಮನ್ ಸೆನ್ಸ್ ಇಲ್ದೇ ಅವ್ರ ಪ್ರಶ್ನೆ ಕೇಳ್ತಾರೆ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಓಕೆ, ಇನ್ನು ಬಿಜೆಪಿ ಜೆಡಿಯು ನಿತೀಶ್, LJP ಚಿರಾಗ್ ಪಾಸ್ವಾನ್, HAMನ ಜಿತಿನ್ ರಾಮ್ಜಿ ಮತ್ತು RLನ ಉಪೇಂದ್ರ ಕುಶ್ವಾ ಜೊತೆಗಿರುವಂತಹ NDA ಗೆಲುವಿಗೆ ಕಾರಣ. ನಿತೀಶ್ ಕುಮಾರ್ 20 ವರ್ಷ ಆಡಳಿತ ನಡೆಸಿರುವಂಥದ್ದು. 20 ವರ್ಷ ಆಡಳಿತ ನಡೆಸೋದು ದೊಡ್ಡದಲ್ಲ. ಈ ದೇಶದಲ್ಲಿ ಆ ರೀತಿ ಆಡಳಿತವನ್ನು ನಡೆಸಿರುವಂಥ ಜ್ಯೋತಿ ಬಸು ಇದ್ದಾರೆ. ನಾಳೆ ಹೇಳಕ್ಕೆ ಬರಲ್ಲ ನನಗೆ, ಮಮತಾ ಬ್ಯಾನರ್ಜಿ ಆಗಬಹುದೇನೋ, ಐ ಡೋಂಟ್ ನೋ. ಶಿ ಮೇ, ಯು ಕ್ಯಾನ್ ನೆವರ್ ಅಂಡರ್ ಎಸ್ಟಿಮೇಟ್ ಮಮತಾ ಬ್ಯಾನರ್ಜಿ. ಅದು ತೇಜಸ್ವಿ ಯಾದವ್ ಅಲ್ಲ ಅದು ಅಲ್ಲಿ. ಬಿಕಾಸ್ ತೇಜಸ್ವಿ ಯಾದವ್ಗೆ ಬಿಹಾರದ ಜಾತಿ ಸಮೀಕರಣವನ್ನು ಅರ್ಥ ಮಾಡಿಕೊಂಡಿದ್ದರೂ ತನಗೆ ಬೇಕಾದ ರೀತಿಯಲ್ಲಿ ಅದನ್ನು ರಿಪೇರಿ ಮಾಡಿಕೊಳ್ಳಕ್ಕಾಗೇ ಇಲ್ಲ. ನೆವರ್ ಬೀನ್ ಪಾಸಿಬಲ್. ಎಸೆನ್ಷಿಯಲಿ RJD, ಪರ್ಟಿಕ್ಯುಲರ್ಲಿ ಅವರಪ್ಪ ಲಾಲು ಪ್ರಸಾದ್ ಯಾದವ್ ಬಹು ದೊಡ್ಡದಾದ ನಾಯಕನಾಗಿ ಹೊರಹೊಮ್ಮಿದ್ದು ಜಯಪ್ರಕಾಶ್ ನಾರಾಯಣರ ಜನತಾ ಪಾರ್ಟಿ ಮೂವ್ಮೆಂಟಲ್ಲಿ, ದಿ ಮಂಡಲ್ ಕಮಿಷನಲ್ಲಿ. ಮಂಡಲ್ ಕಮಿಷನ್ನಿನ ಹೋರಾಟ ನಡೆದಾಗ ಬಿಹಾರ ಒಂಥರ ಹೋರಾಟಗಾರರ ರಾಜ್ಯ. ಅದು ಹೋರಾಟ ನಡೆದಾಗ ಮಂಡಲ್ ಕಮಿಷನ್ನಲ್ಲಿ ಅದು ಬರೀ ಮುಸ್ಲಿಂ ಮತ್ತು ಯಾದವರ ಪರವಾದ ಹೋರಾಟ ಆಗಿರಲಿಲ್ಲ. ಇತರೆ ಹಿಂದುಳಿದ ಮತ್ತು ದಮನಿತ ಹಲವಾರು ಜಾತಿಗಳ ಪ್ರಾತಿನಿಧಿಕ ಹೋರಾಟವೂ ಆಗಿತ್ತದು. ಕಾಲಕ್ರಮೇಣ ಅಧಿಕಾರ ತನ್ನ ಕೈಗೆ ಸಿಕ್ಕ ನಂತರ ಲಾಲು ಪ್ರಸಾದ್ ಯಾದವ್ ತನ್ನ ಕುಟುಂಬದ ಮೋಹಕ್ಕೆ ಬಿದ್ದು ಮತ್ತು ದುರಾಸೆಗೆ ಬಿದ್ದ ಪರಿಣಾಮ ಭ್ರಷ್ಟತೆಯನ್ನು ಮೆತ್ತಿಸಿಕೊಂಡು ಮಕಕ್ಕೂ ಕೈಗೂ ಅದನ್ನು ಮುಸ್ಲಿಂ ಮತ್ತು ಯಾದವರ ಸೀಮಿತ ಪಕ್ಷ ಮಾಡ್ಕೊಂಡ್ಬಿಟ್ರು. ಇದರ ಪರಿಣಾಮವನ್ನು ಈಗ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಬಿಹಾರದಲ್ಲಿ ಈಗ NDA ಜೊತೆ ಇದ್ದ ಮೂವರು ಯಾರಿದ್ರು, ದಟ್ ಈಸ್ ಕುಶ್ವಾಹ ಮತ್ತು ಜಿತಿನ್ ರಾಮ್ ಮಾಂಜಿ ಮತ್ತು ಚಿರಾಗ್ ಪಾಸ್ವಾನ್, ದಲಿತರ ಓಟನ್ನು ಹಾಗೆ ತಂದಿದ್ದಾರೆ. ಅವರು ಕಡಿಮೆ ಸೀಟ್ ತಗೊಂಡಿರ್ಬೋದು ಮತ್ತು ಚಿಕ್ಕ ಪಾರ್ಟಿ ಇರಬಹುದು, ಬಟ್ ಅವ್ರ ರೋಲ್ ದೊಡ್ಡದಿದೆ. ದೇ ಹ್ಯಾವ್ ನಾಟ್ ಅಲೋಡ್ ದಿ ದಲಿತ್ ವೋಟ್ಸ್ ಟು ಸ್ಪ್ಲಿಟ್ ಆಗಕ್ಕೆ ಬಿಟ್ಟಿಲ್ಲ. ಅವರು ಅಲ್ಲಿ ಜಾಗ ಕೊಟ್ಟಿಲ್ಲ. ಅಪ್ಪರ್ ಕಾಸ್ಟ್ ವೋಟ್ಗಳನ್ನು ಭಾರತೀಯ ಜನತಾ ಪಕ್ಷ ಎಳ್ಕೊಂಬಂದಿದೆ. ಇನ್ನು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು EBC, ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೋಟ್ಸ್ಗಳನ್ನು, ಅತಿ ಹಿಂದುಳಿದ ಜಾತಿಗಳ ಮತವನ್ನು ಹಾಗೆ ನಿತೀಶ್ ಕುಮಾರ್ ತಂದಿದ್ದಾರೆ. ಈ ಎಲ್ಲ ಜಾತಿಗಳ ಒಳಗಡೆ ಇರುವ ಹೆಂಗಸರು ಅವರು ಕೈ ಹಿಡಿತಾರೆ ಮತ್ತು ಯೂತು ನಿತೀಶ್ಗಿಂತ ಮೋದಿ ಮುಖ ಹೆಚ್ಚು ನೋಡಿರ್ತಾರೆ. ದಟ್ಸ್ ಹೌ ಇಟ್ ವರ್ಕ್ಸ್. ಈ ಕಾಂಬಿನೇಷನ್ ಏನಾಗಿದೆ ಅಂತಂದರೆ ಪಕ್ಕ ಪಾಯಸ ಆಗೋಗಿದೆ. ಪಕ್ಕ
ಯಾರಿಗೆ ಬಡಿಸಿದ್ರೂ ಚೆನ್ನಾಗಿದೆ ಅನ್ನೋದು. ಸಕ್ಕರೆ ಕಾಯಿಲೆ ಇದ್ದವನು ಭಾಳ ಚೆನ್ನಾಗಿದೆ, ಸಕ್ಕರೆ ತುಂಬ ಹಿತಮಿತವಾಗಿ ಹಾಕಿದ್ದಾರಪ್ಪ. ಇಲ್ಲದೇ ಇದ್ದವನು ಭಾಳ ಚೆನ್ನಾಗಿದೆ, ತುಂಬ ಸ್ವೀಟಾಗಿದೆ, ಎಲ್ಲರಿಗೂ ಒಪ್ಪಿಗೆ ಆಗಿರುವ ಪಾಯಸ ಆಗಿದೆ ಈಗಿದು. ದಾಟ್ ಈಸ್ ದ ರಿಸಲ್ಟ್ ವಾಟ್ ಯು ಸಿ ಇನ್ ಬಿಹಾರ್ ಟುಡೇ. ಇಟ್ಸ್ ನಾಟ್ ಈಸಿ. ವೇರ್ ಆ್ಯಸ್ ಕಾಂಗ್ರೆಸ್ RJDನ ಕೆಳಕ್ಕೆ ಎಳ್ಕೊಂಡು ಹೋಗಿದೆ. RJDನ ಅಥವಾ ಅವರ ಜೊತೆ ಇದ್ದಂಥ VIP ಪಾರ್ಟಿ ಮಲ್ಲ ಎಸೆನ್ಷಿಯಲಿ ಅಂದರೆ ಮೀನುಗಾರರ ಸಮುದಾಯ, ಮಲ್ಲ ಕಮ್ಯುನಿಟಿ ಓಟ್ ಬರಬೇಕಾಗಿತ್ತು. ಬಂದಿಲ್ಲ. ಇಟ್ ಈಸ್ ನಾಟ್ ಕಮ್. IIP ಬಂದಿಲ್ಲ. ಎಲ್ಲ ಎಳೆದು ಬಿಟ್ಟಿದ್ದಾರೆ ಒಬ್ಬರನ್ನೊಬ್ಬರು. ಅದರ ಪರಿಣಾಮ ಇದು. ಸುಶಾಸನ್ ವಿರುದ್ಧ ಜಂಗಲ್ ರಾಜ್ನ NDA ಪ್ರಚಾರ ಯಶಸ್ವಿ. ಯಾವುದಿದು ಜಂಗಲ್ ರಾಜ್? ಎಲ್ಲಿಂದ ಬಂತಿದ್ದು? ಟೆಕ್ನಿಕಲಿ ಹೇಳಬೇಕಾದ್ರೆ ಬಹುಜನರಿಗೆ ಮರ್ತೋಗಿರುತ್ತೆ ಅಂದ್ಕೊಂಡಿದ್ದೀನಿ, ನಾನು ಮರೆಯಲ್ಲ. ಈ ಜಂಗಲ್ ರಾಜ್ ಪದಾನ ಲಾಲೂ ಪ್ರಸಾದ್ ಯಾದವ್ ವಿರುದ್ಧ ಹುಟ್ಟು ಹಾಕಿದ್ದಿದ್ದು ಪ್ರತಿಪಕ್ಷಗಳಲ್ಲ, ಅವತ್ತಿನ ಕೋರ್ಟ್ ಅದು ಆ ಪದ ತಂದಿದ್ದು. ಲೈಕ್ ರಿಪಬ್ಲಿಕ್ ಆಫ್ ಬಳ್ಳಾರಿ ತಂದಂಗೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಇಲ್ಲಿ ಸಂತೋಷ್ ಹೆಗಡೆ ಅವ್ರು ಹೇಗೆ ಹೆಸರನ್ನು ತಂದುಬಿಟ್ರು, ಹಾಗೆ ಜಂಗಲ್ ರಾಜ್ ಅಲ್ಲಿ ಕೋರ್ಟಲ್ಲಿ ಬಂದಿತ್ತದ ಆ ಪದ. ಏನು ಜಂಗಲ್ ರಾಜ್ ಅಂದರೆ, ಬಿಹಾರದಲ್ಲಿ ಹೆಣ್ಣು ಮಕ್ಕಳು ಈಗಲೂ ಹೆದರ್ಕೋತಾರೆ ಅದನ್ನು ಕ್ಯಾಪ್ಸಿದ್ರೆ. ಅಲ್ಲಿ ನೂರಾರು ಜನ ಕೊಲೆ ಆಗೋದ್ರು, ಕಿಡ್ನ್ಯಾಪ್ ಆಗೋದ್ರು, ಎಲ್ಲೋದ್ರು ಅಂತ ಗೊತ್ತಾಗಲಿಲ್ಲ. ರಾತ್ರಿ 6 ಗಂಟೆ 7 ಗಂಟೆ 5 ಗಂಟೆ ಚೂರು ಸೂರ್ಯ ಮುಳುಗದ ಅಂದರೆ ಹೆಂಗಸರು ರೋಡ್ ಬರೋಕ್ಕಾಗ್ತಿರ್ಲಿಲ್ಲ. ಇದು ನಗರದಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಿತ್ತು. ಈ ಸ್ಟೇಜ್ ಹೊಟ್ಟೋಗಿತ್ತು. ದ ಕಾಸ್ಟ್ ಡಾಮಿನೇಷನ್ ಆಫ್ ಯಾದವ್ ಹೆಂಗಿತ್ತು ಅಂತಂದರೆ ತಡ್ಕೊಳಕ್ಕಾಗ್ತಿರಲಿಲ್ಲ ಯಾರ ಕೈಲೂ ಅದನ್ನು. ಸೊ ಈಗೇನಾಯಿತು, ಯಾವಾಗ ಮುಸ್ಲಿಂ ಮತ್ತು ಯಾದವರು ಅಭೂತಪೂರ್ವವಾಗಿ ಒಂದು ಕಡೆಗೆ ಸೇರಿ RJD ಮತ್ತು ಕಾಂಗ್ರೆಸ್ ಕಡೆಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಯಿತೋ, ಕೂಡಲೇ ಉಳಿದ ಎಲ್ಲರೂ ಪಟಾರ್ ಅಂತ ಒಂದಾದರು. ಯಾಕಂದರೆ ಅವ್ರಿಗಿನ್ನೂ ನೆನಪಿದೆ ಅದು ಎಷ್ಟು ಒಂದಾಗಿದ್ದಾರೆ ಅಂದರೆ 203ರವರೆಗೆ ಒಂದಾದರು. ದ್ಯಾಟ್ ಈಸ್ ದಿ ಪವರ್ ಆಫ್ ಪೀಪಲ್. ಏನ್ಯೋ NDAಗೆ 130 ಉಪಜಾತಿಗಳ ಬೆಂಬಲ, EBC ಕೊಟ್ಟಿದ್ದು ದೊಡ್ಡ ಪ್ಲಸ್ಸು. NDA ಪರವಾಗಿ ಮಹಿಳಾ ಮತದಾರ. ನಿತೀಶು ಮೊದಲನೇ ದಿನದಿಂದ ತನ್ನ ಅಧಿಕಾರದ ಅದು ಹೆಣ್ಣು ಮಕ್ಕಳ ಕಡೆಗೇ ಪ್ರೇರಿತವಾದ ಕಾರ್ಯಕ್ರಮಗಳು. ಇವತ್ತಲ್ಲ ಅದು, ಅವತ್ತಿಂದಾನೂ ಹಿ ಹ್ಯಾಸ್ ಕಲ್ಟಿವೇಟೆಡ್ ದಿ ವುಮನ್ ವೋಟರ್ಸ್ನ. ಇದನ್ನು 2-3 ಜನ ಭಾರತದ ರಾಜಕಾರಣದಲ್ಲಿ ಭಾಳ ಯಶಸ್ವಿಯಾಗಿ ಬಳಸ್ಕೊಂಡವರು. ಹೆಣ್ಣು ಮಕ್ಕಳ ಮತವನ್ನು ಒಂದು ಮತ ಬ್ಯಾಂಕ್ ಆಗಿ ಗಂಡಸರಿಗೆ ಗೊತ್ತಿಲ್ಲದಂತೆ ಬಳಸ್ಕೊಂಡಿರೋದು. ಜನರಲಿ ಭಾರತದಲ್ಲಿ ಅಪ್ ಟು 70-75 ಎಮರ್ಜೆನ್ಸಿವರೆಗೆ ಬಹುಶಃ ನಮ್ಮ ಹೆಣ್ಣುಮಕ್ಕಳು ಗಂಡ ಏನು ಹೇಳ್ತಾರೋ ಅಲ್ಲಿಗೆ ಓಟ್ ಹಾಕಿ ಬರ್ತಾರೆ ಅನ್ನೋದೇ ಪ್ರತೀತಿ. ನಂತರದ ದಿನಗಳಲ್ಲಿ ಅದು ನಿಧಾನವಾಗಿ ಚೇಂಜ್ ಆಗ್ತಾ ಬಂತು. ಈಗ ಬಂದಿರೋ ಕೆಲವು ಡಾಟಾನಲ್ಲಿ ಹೇಳ್ತಾ ಇದೆ, ಕೆಲವು ಕಡೆ ಮುಸ್ಲಿಂ ಹೆಣ್ಣು ಮಕ್ಕಳು NDAಗೆ ಓಟ್ ಹಾಕಿದ್ದಾರೆ ಅಂತ. ಅದು 10,000 ಕಾರಣ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು ಅಂತವರು ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳು ಈಗ ಹೊರಗಡೆಗೆ ಏನು ಬೇಕಾದ್ರೂ ಇರ್ಬೋದು, ಬಟ್ ದೇ ಆರ್ ಬಿಕಮಿಂಗ್ ವೆರಿ ಇಂಡಿಪೆಂಡೆಂಟ್. ಅದರ ಪರಿಣಾಮ ಹೆಣ್ಣು ಮಕ್ಕಳು ಈ ಬಾರಿಯೂ ನಿತೀಶ್ ಕುಮಾರ್ ಜೊತೆನೇ ನಿಂತರು. ಯೋಜನೆಗಳು ಲೈಕ್ ಗ್ಯಾರಂಟಿ ಥರ ನಮ್ಮ ಥರನೇ ಯೂನಿಟ್ಟು ವಿದ್ಯೆ ಡ್ಯಾಶು ವಿದ್ಯುತ್ತು ಡ್ಯಾಶ್ 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 1 ಕೋಟಿ ಉದ್ಯೋಗ, ಇದೆಲ್ಲ ಮಹಾಗಠಬಂಧನ್ ಮನೆ ಮನೆಗೂ ಉದ್ಯೋಗ ಕೊಡ್ತೀವಿ ಸರ್ಕಾರದ್ದು ಅಂತಂದರು. ಜನ ನಂಬುತ್ತಾರೆ, ಆದರೆ ನಂಬೋ ಥರನೂ ಇರಬೇಕು. ಅದು ನಂಬದೇ ಇರೋ ಥರ ಹೇಳಿಬಿಟ್ರೆ ಕಷ್ಟ. ಮನೆ ಮನೆಗೆಲ್ಲ ಸರ್ಕಾರಿ ಉದ್ಯೋಗ ಅಂತ ಅನೌನ್ಸ್ ಮಾಡ್ತಿರು. ಪೀಪಲ್ ನ್ಯೂ ಇಟ್, ಅದಾಗಲ್ಲ ಅದು ಅಂತ ಅವ್ರಿಗೆ ಗೊತ್ತಿತ್ತು. ಬಿಹಾರದಲ್ಲಿ ಸರ್ಕಾರಿ ಉದ್ಯೋಗದ ಮೋಹ ಭಾಳ ಜಾಸ್ತಿ, ವಿಪರೀತ, ಸ್ವಲ್ಪ ಅಲ್ಲ ವಿಪರೀತ. ಉತ್ತರ ಭಾರತೀಯರಿಗೆ ಸರ್ಕಾರಿ ಜಾಬ್ದು ಮೋಹ ಜಾಸ್ತಿ, ದಕ್ಷಿಣ ಭಾರತದಲ್ಲೇ ಕಡಿಮೆ ಸರ್ಕಾರಿ ಉದ್ಯೋಗದ ಮೋಹ. ಉತ್ತರ ಭಾರತದಲ್ಲಂತೂ ವಿಪರೀತ. ಅವರಿಗೆ ಸರ್ಕಾರಿ ಉದ್ಯೋಗ ಸಂಬಳ ಎಷ್ಟಾದ್ರು ಬರಲಿ ಅದಲ್ಲ ಪಾಯಿಂಟು, ಸರ್ಕಾರಿ ಉದ್ಯೋಗ ಆಗ್ಬಿಡ್ಬೇಕು ಅವ್ರಿಗೆ. ಅವ್ರು ಅದಕ್ಕೆ ಪ್ರಾಣನೇ ಕೊಟ್ಬಿಡ್ತಾರೆ ಬೇಕಾರೆ ಅಂಥವ್ರು ಬೇಕಾರೆ. ಅಂಥದ್ರಲ್ಲಿ ಅವರು ಒಪ್ಪಲಿಲ್ಲ ಅದನ್ನು. ಮತ್ತು 30,000 ರೂಪಾಯಿ ಅನ್ನೋದು ಗೊತ್ತಾಯ್ತು ಅವ್ರಿಗೆ, ಇದೆಲ್ಲ ವರ್ಕೌಟ್ ಆಗಲ್ಲ ಇದು ಅಂತ. ಬೇರೆ ಇಲ್ಲಿ 10,000 ರೂಪಾಯಿ ಬಂದುಬಿಡ್ತು ಕೈಗೆ, ಹಾಗಾಗಿ ಸುಲಭವಾಗಿ ಕೆಲಸ ಮುಗೀತು. ಎಸ್. ಸೊ ಇನ್ನು ಪ್ರಚಾರ ವೈಖರಿಗೂ ಕೂಡ ನಾವೇನು ಅದನ್ನ ಅಲ್ಲಗೆಳೆಯೋ ಹಾಗಿಲ್ಲ, ಅಷ್ಟೇ ಚೆನ್ನಾಗಿ ಪ್ರಚಾರವನ್ನು ಮಾಡಿದ್ರು. ಯಾವ ರೀತಿ ಸಕ್ಸಸ್ ಆಯಿತು ಅವರ ಪ್ರಚಾರ ವೈಖರಿ? ಪ್ರಚಾರ ವೈಖರಿಗೆ BJP ಎಲೆಕ್ಷನ್ ಮೆಷಿನ್ ಅಂತ ನಾವೇನು ಕರಿತೀವಿ ಆ ಥರ ಎಲೆಕ್ಷನ್ ಮೆಷಿನ್ನೇ ಅದು. ಮೋದಿ ಪ್ರೀ ಪೋಲ್ನಲ್ಲೇ ಹಿ ಸ್ಟಾರ್ಟೆಡ್ ದ ಕ್ಯಾಂಪೇನ್. ಬರೋದು 10,000 ಕೋಟಿಗಳ ಕಾರ್ಯಕ್ರಮಗಳ ಉದ್ಘಾಟನೆ,
22,000 ಕೋಟಿಗಳ ಕಾರ್ಯಕ್ರಮಗಳ ಉದ್ಘಾಟನೆ ಅನ್ನೋದು ಪ್ರಚಾರ ಮಾಡೋದು. ಎಲೆಕ್ಷನ್ ಅನ್ನೊಂದು ಆದ ಮೇಲೆ ಐ ಥಿಂಕ್ 8-10 ಮೇಜರ್ ರ್ಯಾಲೀಸನ್ನ ಹಿಡಿಟ್ ಅಂತ ನನ್ನ ಲೆಕ್ಕಾಚಾರದಲ್ಲಿ. ಇನ್ನು ನಿತೀಶ್ ಅವ್ರಿಗೆ ತೋಚಿದ್ದನ್ನು ಮಾಡಿದ್ರು. ಅವ್ರ ಆರೋಗ್ಯದ ನೋಡಿ, ಈ ಚುನಾವಣೆಯಲ್ಲಿ ನಿತೀಶಿನ ಆರೋಗ್ಯದ ಬಗ್ಗೆ ಒಳ್ಳೆ ಮಾತುಗಳಿರಲಿಲ್ಲ. ಅವ್ರಿಗೆ ಮರವಾಗೋಗಿದೆ, ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲ, ಅವರ ಆಲೋಚನಾ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ, ಪರ್ಫೆಕ್ಟ್ ಆಗಿಬಿಟ್ಟಿದ್ದಾರೆ, ಡ್ಯಾಶು 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 ಅಂತ. ಬಟ್ ಭಾರತದಲ್ಲಿ ಒಂದಿದೆ, ಒಮ್ಮೆ ನಂಬಿದ್ದರೆ ಆ ನಾಯಕನನ್ನು ಅವ್ರು ಅದನ್ನು ಗಮನಿಸಲ್ಲ ಅನ್ನೋಕ್ಕೆ ನಾನು ಹೇಳ್ತೀನಿ. ಐ ಕ್ಯಾನ್ ಗಿವ್ ಯು ಎಕ್ಸಾಂಪಲ್ಸ್. ಎಮ್ ಜಿ ರಾಮಚಂದ್ರನ್ ಮಲ್ಕೊಂಡಿದ್ದಾಗ ಜನ ಅದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಕರುಣಾನಿಧಿ ಓಡಾಡೋದು ವೀಲ್ ಚೇರಲ್ಲಿ ಮಾಡ್ತಿದ್ದಾರೆ ಅಂದರೆ ಅವ್ರೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಚುನಾವಣೆ ಬಿಡಿ, ಸೋತ್ಬಿಟ್ರು. ಕಳೆದ ಚುನಾವಣೆಯಲ್ಲಿ ಈ ಥರ ರೂಮರ್ಸ್ ಇದ್ದಾಗ ನವೀನ್ ಪಟ್ನಾಯಕ್ ಮೇಲೆ ಪೀಪಲ್ ಡಿಡ್ ನಾಟ್ ಬಾದರ್. ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ದೇ ಸಿಂಪ್ಲಿ ವೋಟೆಡ್. ಅಚ್ಯುತಾನಂದಂ ವಯಸ್ಸಾಗಿದೆ, ಅವ್ರಿಗೆ ಯಾಕೆ ಇನ್ನು ಚೀಫ್ ಮಿನಿಸ್ಟರ್ ಮಾಡಬೇಕಂದಾಗ ಜನ ಒಪ್ಪಲಿಲ್ಲ. ದೇ ಸ್ಟಿಲ್ ವೋಟೆಡ್ ಹಿಮ್ ಇನ್ ಕೇರಳ. ಹಾಗಾಗಿ ಜನ ಕೆಲವೊಮ್ಮೆ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಬಂದಾಗ ಈ ಥರ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅವರು ಓಟ್ ಹಾಕ್ಬಿಡ್ತಾರೆ. ಇಲ್ಲೂ ಹಾಗೆ ಆಯಿತು, ಅವರು ಓಟ್ ಹಾಕಿದ್ರು. ಪ್ಲಸ್ ಬಿ ಜೆ ಪಿಯ ಸ್ಪ್ರೆಡ್ ಏನಿತ್ತು, ಕಾರ್ಪೆಟ್ ಬಾಂಬಿಂಗ್ ಥರ ಅದ್ಭುತ. ಬಹುತೇಕ ಕ್ಷೇತ್ರಗಳು 565 ರ್ಯಾಲಿ ಬಿ ಜೆ ಪಿ, 115 ಕ್ಷೇತ್ರಗಳನ್ನ ಪ್ರಧಾನಿ ಕವರ್ ಮಾಡಿದ್ರು. ಪ್ರಧಾನಿ 14 ಸಮಾವೇಶ, 1 ರೋಡ್ ಶೋ, 14 ನಾಟ್ 7, ಮೇ ಬಿ ಫಸ್ಟ್ ಇದರಲ್ಲಿ 7 ಮಾಡಿದ್ರು ಏನೋ. ಹಂಗಾರೆ 160ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಅಮಿತ್ ಶಾ ಪ್ರಸಾರ, 36 ರ್ಯಾಲಿ ಮಾಡಿದ್ರು. ಇವರಿಬ್ಬರದು ಸ್ಟ್ರೈಕ್ ರೇಟಿಗೆ 91%. ಚಿರಾಗ್ ಜೊತೆ ಇದ್ದರು, ಅವರು ಬೇರೆ ಮಾಡ್ತಾಯಿದ್ರು. ಇನ್ನು ನಡ್ಡಾ ಬೇರೆ ಮಾಡ್ತಾಯಿದ್ರು, ಇನ್ನು ಯೋಗಿ ಆದಿತ್ಯನಾಥನ್ ಕರೆಸಿ ಬೇರೆ ಮಾಡಿಸ್ತಾಯಿದ್ರು. ಹೀಗೆ ಎಲ್ಲರ ಕೈಲೂ ಮಾಡಿಸ್ಕೊಂಡು ಹೋಗಿದ್ದಾರೆ. ನೋಡಿ, ಒಬ್ಬ ಹೋಮ್ ಮಿನಿಸ್ಟ್ರು ಅಲ್ಲಿ 2 ತಿಂಗಳು ಹೋಗಿ ಠಿಕಾಣಿ ಹೊಡೆದು ಕೂತ್ಕೋತಾರೆ. ಯಾರನ್ನು ಎಬ್ಬಸಿ ಕರ್ಕೊಂಬಂದು ಚುನಾವಣೆ ಮಾಡಬೇಕಾಗಿತ್ತೋ ಉತ್ಸಾಹದಲ್ಲಿ ರಾಹುಲ್ ಗಾಂಧಿ ಕಾಣೆ ಆಗೋಗ್ತಾರೆ 2 ತಿಂಗಳು. ಅದ್ರ ನಡುವಲ್ಲಿ ವಿದೇಶ ಪ್ರವಾಸನೂ ಮಾಡ್ಕೊಂಬಂದ್ರು. ಆಯಿತು, ಎಲ್ಲಿಗಾರು ಹೋಗಿ ಬರಲಿ, ನಿಮಗೆ ಚಾನ್ಸ್ ಕೊಟ್ಟು ಹೋಗ್ತಿರ್ಲಿಲ್ವಾ? ಹೋಗ್ತಿದ್ರಿ. ಅದು ಎಲ್ಲಿಗಾರು ಹೋಗಲಿ, ದಟ್ಸ್ ನಾಟ್ ದ ಪಾಯಿಂಟ್. ಪಾಯಿಂಟ್ ಈಸ್ ಹೌ ಸೀರಿಯಸ್ ಯು ಆರ್. ದಟ್ಸ್ ಎ ಪ್ರಾಬ್ಲಮ್. ಹಾಗಾಗಿ ಬಿ ಜೆ ಪಿಯ ಆರ್ಗನೈಸೇಷನ್ ಕೆಪಾಸಿಟಿ, ಪ್ಲ್ಯಾನಿಂಗು ಎಲ್ಲವನ್ನ ಮೀರಿದ್ದಂಥ ಲೋಕಲಿ ಅವ್ರಿಗೆ ಸರ್ಕಾರನೂ ಅವ್ರದ್ದೇ ಇತ್ತು. ಮೂರನೇದು ರಿಸೋರ್ಸಸ್, ಅವ್ರಿಗಿದ್ದಂಥ ರಿಸೋರ್ಸಸ್ಸನ್ನು ಇವ್ರು ಯಾರ ಕೈಲೂ ಮ್ಯಾಚ್ ಮಾಡೋಕ್ಕೂ ಆಗಲ್ಲ. ಅದರ ಪರಿಣಾಮ ಇಲ್ಲಿಗೆ ಬಂದು ನಿಂತ್ಕೋತು.